ಪರಮಾತ್ಮನೇ ನಮ್ಮ ಕಣ್ಕಣಿನಲ್ಲಿ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಮಾಡಿಕೊಳ್ಳುವುದು. ಆತ್ಮ ಸಾಕ್ಷಾತ್ಕಾರ ಮೊದಲು, ಆತ್ಮ ಸಾಕ್ಷಾತ್ಕಾರ ನಂತರ ಏನೆಲ್ಲ ಗತಿವಿಧಿ ಆಗ್ತಾಯಿದೆ ಇದನ್ನು ನಾನು ಪ್ರಯಾಸ ಮಾಡ್ತೀನಿ, ನಿಮ್ಮ ಹತ್ರ ತಲುಪಿಸೋದಕ್ಕೆ ಪ್ರಯಾಸ ಮಾಡ್ತೀನಿ. ನೀವು ಅನುಭೂತಿ ಮಾಡ್ಬೋದು. ಏನು ದುರ್ಲಭ ಇಲ್ಲ. ಅವರು ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರೂ ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಯಾರು ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವನು ಅವನೇ ಪರಮಾತ್ಮವನ್ನು ತಿಳಿದುಕೊಳ್ಳುವನು. ಇದನ್ನು ನಾವೀಗ ನೋಡೋಣ. ನಿದ್ರೆ ಅಂದರೆ ಏನು, ಯಾವ ರೀತಿ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಸಹಾಯಕ ಆಗ್ತದೆ, ಆ ಸಮಾಧಿ ಅಂದರೆ ಏನು, ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಯಾವ ರೀತಿ ಸಹಾಯ ಆಗ್ತದೆ, ಯಾವ ರೀತಿ ನಾನು ನೋಡೋದು, ಮೃತ್ಯು ಅಂದರೆ ಏನು, ಯಾವ ರೀತಿ ಸಹಾಯ ಆಗ್ತದೆ, ಇದರಿಂದ ನಾವು ಯಾವ ರೀತಿ ಹೊರಗಡೆ ಬರೋದು, ಯಾವ ರೀತಿ ನಾವು ನೋಡೋದು, ಈ ವಿಷಯ ನಾವು ನೋಡೋಣ. ಆಜು ಓಂ ಶ್ರೀ ಪರಮಾತ್ಮನೇ ನಮಃ. ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು, ಹೊರಗಿನ ವಿಷಯ ಅಲ್ಲ. ಆತ್ಮ ಸಾಕ್ಷಾತ್ಕಾರ ನಿನ್ನ ಒಳಗೆ ನಡೆಯುವ ಒಂದು ಘಟನೆ, ಆಶ್ಚರ್ಯ ಘಟನೆ ಆಗಿದೆ. ನಿನ್ನ ಸ್ವಯಂನ ಅನುಭೂತಿ ಆಗಿದೆ. ಯಾವ ರೀತಿ ಹೊರಗಡೆ ಏನು ಹುಡುಕ್ತಾ ಇದ್ದೀವ ನೀವು, ಹೊರಗಡೆ ಹುಡುಕ್ತಾ ಇದ್ದೀರ, ಅದು ಒಳಗಿನ ಯಾತ್ರೆ ಆತ್ಮ ಸಾಕ್ಷಾತ್ಕಾರಗಳಿಗೆ ಮಾರ್ಗ ಆಗ್ತದೆ. ಆತ್ಮ ಸಾಕ್ಷಾತ್ಕಾರ ನಾನು ದೇಹವಲ್ಲ, ಮನಸ್ಸಲ್ಲ, ನಾನು ಸಾಕ್ಷಿ ಚೈತನ್ಯ ಎಂಬುದು ನೇರವಾಗಿ ಒಳಗಡೆ ಸ್ಪಷ್ಟವಾಗುವುದು. ಇದು ಹೊಸದಾಗಿ ಏನನ್ನು ಪಡೆಯುವುದು ಅಲ್ಲ, ಇದುವರೆಗೆ ಮುಚ್ಚಿ ಹೋಗಿದ್ದ ಸತ್ಯವು ಸ್ಪಷ್ಟವಾಗುವುದು. ಆತ್ಮ ಸಾಕ್ಷಾತ್ಕಾರ ಅಂದರೆ ನಾನು ದೇಹವಲ್ಲ, ಮನಸ್ಸಲ್ಲ, ನಾನು ಕೇವಲ ಸಾಕ್ಷಿ ಆಗಿದ್ದೇನೆ ಎಂಬುದು ನೇರವಾಗಿ ಸ್ಪಷ್ಟ ಅನುಭವ ಮಾಡಿಕೊಳ್ಳುವುದು. ಇದು ಏನು ಹೊಸದಲ್ಲ, ಹೊಸದಾಗಿ ಏನು ಹೊರಗಡೆಯಿಂದ ಪಡೆಯುವ ಅವಶ್ಯಕತೆ ಇಲ್ಲ. ನಿನ್ನ ಹತ್ರ ಮೊದಲಿನಿಂದ ಇದೆ, ಮುಚ್ಚಿದೆ, ಅದನ್ನು ಸತ್ಯವಾಗಿ ಸ್ಪಷ್ಟವಾಗಿ ನೋಡುವುದು. ನನ್ನ ಅನುಭವ ಹೇಳುವುದಾದರೆ ಕಣ್ಣಿಗೆ ಕಾಣಿಸುವುದಿಲ್ಲ, ಒಳಗಡೆ ಅನುಭವವಾಗುವುದೇ ಸತ್ಯವಾಗಿದೆ. ನನ್ನ ಅನುಭವದಿಂದ ಹೇಳುವುದಾದರೆ ಕಣ್ಣಿಗೆ ಕಾಣಿಸುವುದಿಲ್ಲ, ಸತ್ಯ ಅನುಭವ ಆಗಿದೆ. ಆತ್ಮ ಸಾಕ್ಷಾತ್ಕಾರ ಮೊದಲು ಏನೆಲ್ಲ ಅಡಚಣೆಗಳಾಗ್ತದೆ, ಆತ್ಮ ಸಾಕ್ಷಾತ್ಕಾರ ನಿಮಿಷ ಚಲ್ ರहा देखना. हाँ चल. ಆತ್ಮ ಸಾಕ್ಷಾತ್ಕಾರ ನಂತರ ನಾನು ಸಾಕ್ಷಿ ಎಂಬ ನಿಶ್ಚಯತೆ. ಆತ್ಮ ಸಾಕ್ಷಾತ್ಕಾರ ಮೊದಲು ನಾನು ದೇಹ, ಹೆಸರು, ಪಾತ್ರ ಎಂಬ ಭಾವನೆ, ಸುಖ ದುಃಖಗಳಿಗೆ ಅತಿಯಾಗಿ ಅಂಟಿಕೊಳ್ಳುವುದು, ಭಯ, ಆಸೆ, ಅಸಮಾಧಾನದ ಹೆಚ್ಚು, ಜೀವನ ನನಗೆ ಏನಾಗುತ್ತದೆ ಎಂಬ ದೃಷ್ಟಿ. ಅವರ ಆತ್ಮ ಸಾಕ್ಷಾತ್ಕಾರದಲ್ಲಿ ಏನು ಗೊಂದಲ ಆಗ್ತದೆ. ನಾನು, ನನ್ನ ದೇಹ, ನನ್ನ ಮಡದಿ, ನನ್ನ ಹೆಂಡರು, ನನ್ನ ಮಕ್ಕಳು, ನಾನು ನನ್ನದು ಎಂಬ ಭ್ರಮೆ ಇರ್ತದೆ. ಸುಖ ದುಃಖಗಳಲ್ಲಿ ಎಲ್ಲ ಮುಳುಗಿರ್ತದೆ. ಆಸೆ, ಭಯ, ಅಸಮಾಧಾನ ಬಂದೇ ಬರ್ತದೆ. ತದನಂತರ ಜೀವನದಲ್ಲಿ ಏನಾಗೋದು, ಏನು ಮಾಡಬೇಕು, ಏನೆಲ್ಲ ಅಸಮಂಜಸ ದ್ವಂದ್ವ ನಡೀತಾ ಇರ್ತದೆ. ಸಾಕ್ಷಾತ್ಕಾರದ ನಂತರ ನಾನು ಸಾಕ್ಷಿ ಎಂಬ ನಿಶ್ಚಯ ಆಗ್ತದೆ. ಸುಖ ದುಃಖ ಬರುತ್ತೆ ಹೋಗುತ್ತವೆ, ನಾನು ಅವನಲ್ಲ. ಜ್ಞಾನ ಆಗಿದ ನಂತರ, ನಿನ್ನ ಒಳಗೆ ಜ್ಞಾನ ಪ್ರಕಟವಾದ ನಂತರ ಅವರು ಸುಖ ದುಃಖ ಬರುತ್ತೆ ಹೋಗುತ್ತವೆ, ನಾನು ಅವನಲ್ಲ. ಒಳಗಡೆ ಶಾಂತಿ ಆಗ್ತದೆ. ಜೀವನ ನನ್ನ ಮೂಲಕ ಏನು ನಡೆಯಬೇಕು ಎಂಬ ದೃಷ್ಟಿಯಿಂದ ಹೊರಗಿನ ಜೀವನ ಸಾಮಾನ್ಯವಾಗಿರ್ಬೋದು, ಅದರ ಒಳಗಿನ ದೃಷ್ಟಿ ಸಂಪೂರ್ಣ ಬದಲಾಗುತ್ತದೆ. ಸಾಕ್ಷಾತ್ಕಾರ ತದನಂತರ ಹೊರಗಿನ ಜೀವನ ಬದಲಾಗ್ಬೋದು, ಒಳಗಿನ ಜೀವನದಲ್ಲಿ ಸಂಪೂರ್ಣ ಬದಲಾಗ್ತದೆ. ಇದೇ ವಿಷಯದಲ್ಲಿ ನಾವೀಗ ನೋಡೋಣ. ನಿದ್ರೆ ಅಂದರೆ ಏನು? ನಿದ್ರೆ ಅಂದರೆ ದೇಹ ಇದೆ, ಮನಸ್ಸಿನ ಚಿಂತೆಗಳು ನಿಲ್ಲುತ್ತವೆ, ನಾನು ಎಂಬ ಭಾವನೆ ತತ್ಕಾಲವಾಗಿ ಅಡಗುತ್ತದೆ. ನಿದ್ದೆ ಆದರೂ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಎಂದು ಹೇಳುತ್ತೇವೆ, ಅಂದರೆ ಸಾಕ್ಷಿ ಚೇತನ ನಿದ್ರೆಯಲ್ಲೂ ಇರುತ್ತದೆ. ನಿದ್ರೆ ಅಂದರೆ ದೇಹ ಇದೆ, ಮನಸ್ಸಿನ ಚಿಂತೆಗಳು ನಿಲ್ಲುತ್ತವೆ, ನಾನು ಎಂಬ ಭಾವನೆ ತತ್ಕಾಲವಾಗಿ ಅಡಗುತ್ತದೆ. ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಎಂದು ಹೇಳುತ್ತದೆ, ಸಾಕ್ಷಿ ಚೈತನ್ಯ ನಿದ್ರೆದಲ್ಲಿ ಇರ್ತದೆ. ಸಮಾಧಿ ಅಂದರೆ ಏನು? ಸಮಾಧಿ ಅಂದರೆ ಎಚ್ಚರಿಕೆ ನಿದ್ರೆ. ಸಮಾಧಿ ಅಂದರೆ ಎಚ್ಚರಿಕೆ ನಿದ್ರೆ ಆಗಿದೆ. ನಿದ್ರೆಯಲ್ಲಿ ಅಜ್ಞಾನವಿದೆ, ಸಮಾಧಿಯಲ್ಲಿ ಸಂಪೂರ್ಣ ಜಾಗೃತಿ ಇದೆ. ಸಮಯ ದೇಹ ಭಾವನೆ ಮಂಕಾಗುತ್ತದೆ. ಇದು ಬಲವಂತ ಆಗುವುದರಲ್ಲಿ ನಿರಂತರ ಅಭ್ಯಾಸದ ಸ್ವಾಭಾವಿಕವಾಗಿ ಬರುತ್ತದೆ. ಇದೇ ಪ್ರಕಾರ ನಾವು ಮೃತ್ಯು ಅಂದರೆ ಏನು? ತತ್ವದ ದೃಷ್ಟಿಯಿಂದ, ಸ್ವಯಂನ ನೋಡುವ ದೃಷ್ಟಿಯಿಂದ ಮೃತ್ಯು ಎಂದರೆ ದೇಹದ ಅಂತ್ಯ.
ಅವರು ಆದರೆ ಸಾಕ್ಷಿ ಚೈತನ್ಯಕ್ಕೆ ಅಂತ್ಯವೆಲ್ಲ. ಆ, ಸಾ ದೇಹದ ಅಂತ್ಯವಾಗ್ತದೆ, ಅವರ ದೇಹದ ಅಂತ್ಯ, ಸಾಕ್ಷಿ ಚೈತನ್ಯಕ್ಕೆ ಅಂತ್ಯ ಯಾವಾಗೂ ಆಗೋದಿಲ್ಲ. ಇವು ನಾವು ಪ್ರತಿದಿನ ಅನುಭವಿಸುವುದು ಆಳ ನಿದ್ರೆ, ಆಲೋಚನೆ ಅಂತ್ಯ, ಕ್ಷಣಕ್ಕೆ ನಾನು ಅಲ್ಲ ಎಂಬ ಸ್ಥಿತಿ. ಇವು ಮೃತ್ಯುವಿನ ತತ್ವದ ಛಾಯೆಗಳು. ಆದರೆ ಮೃತ್ಯುವಿನ ಅನುಭವಿಸಬೇಕಂತ ಅರ್ಥ ಅಲ್ಲವಲ್ಲ. ಭಯ ಹೋಗುವುದೇ ಗುರಿ, ಅಪಾಯಕ್ಕೆ ಹೋಗುವುದಿಲ್ಲ. ಇವುಗಳಿಂದ ಯಾವ ರೀತಿ ಪಾರಾಗುವುದು? ನಿದ್ರೆಯನ್ನು ತಳ್ಳುವುದು ಅಲ್ಲ, ಸಮಾಧಿಯನ್ನು ಬಲವಂತ ಮಾಡುವುದಲ್ಲ, ಮೃತ್ಯುವನ್ನು ಎದುರಿಸುವುದಲ್ಲ. ಪಾರಾಗುವುದೆಂದರೆ ಎಲ್ಲವೂ ನನಗೆ ಕಾಣಿಸ್ತಿದೆ, ನಾನು ಇವೆಲ್ಲ ಎಂಬ ದೃಢ ಜ್ಞಾನ. ಎಲ್ಲವೂ ನನಗೆ ಕಾಣಿಸ್ತಿದೆ, ನಾನು ಇವೆಲ್ಲ ಎಂಬ ದೃಢ ಜ್ಞಾನವನ್ನು ಪಡೆಯಬೇಕು. ಸಂಸಾರದಲ್ಲಿದ್ದು ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು? ಸಾಕ್ಷಿ ಭಾವನೆ, ದಿನನಿತ್ಯ ಸರಳ ಅಭ್ಯಾಸ ಯಾವ ರೀತಿ ಮಾಡಬೇಕು? ಸಂಸಾರದಲ್ಲಿ ನೀವಿದ್ದು, ಗೃಹಸ್ಥಿ ಜೀವನದಲ್ಲಿ ಇದ್ದು, ಈ ಆಲೋಚನೆ ನನಗೆ ಕಾಣುತ್ತಿದೆ, ಈ ಭಾವನೆ ಬರುತ್ತಿದೆ, ಹೋಗುತ್ತಿದೆ. ಅವರು ಶ್ವಾಸ ಗಮನ, ಉಸಿರಿನ ಮೇಲೆ ಮೃದುವಾಗಿ ಗಮನ, ಉಸಿರಿನ ಮೇಲೆ ನಿಧಾನವಾಗಿ ಗಮನವಿಡಬೇಕು. ನಿಯಂತ್ರಣ ಬೇಡ, ಗಮನ ಸಾಕು. ನಿಯಂತ್ರಣ ಮಾಡಬಾರ್ದು, ಗಮನವಿಡಬೇಕು. ಕರ್ಮಯೋಗ, ಫಲಾಸಕ್ತಿ ಇಲ್ಲದೆ ಕೆಲಸ, ಸೇವೆ, ಪ್ರಾಮಾಣಿಕತೆ. ಅವರು ದಿನದಲ್ಲಿ 10-15 ನಿಮಿಷ 10-15 ದಿವಸ ಮೌನವಾಗಿರಬೇಕು, ಮೊಬೈಲಿಂದ ದೂರಿಂದ ಇರಬೇಕು, ಶಾಂತಿಯಿಂದ ಕುಳಿತುಕೊಳ್ಳಬೇಕು. ಅವರು ಏನಿದೆ ಇದೆಲ್ಲ ಆಯ್ತಲ್ವಾ? ಆತ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅಂದರೆ ಸತ್ಯ ವಸ್ತುವಲ್ಲ, ಅದು ನೋಡುವವನೇ. ಆ ಅನುಭವವನ್ನು ಹುಡುಕಬೇಡಿ, ಅನುಭವಿಸುವವನೇ ಅರಿಯಿರಿ. ಓಂ ಶ್ರೀ ಪರಮಾತ್ಮನೇ ನಮಃ.